ಕೆಲವು ದಿನಗಳ ಹಿಂದೆ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರ ವಿರುದ್ಧ ಒಂದು ಮಹಿಳೆ ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮಾಡಿದ್ರು. ಈಗ ಆ ಮಹಿಳೆ ಸಾವನ್ನಪ್ಪಿದ್ದಾರೆ. ಮಾಜಿ ಸಿಎಂ BSY ವಿರುದ್ಧ ಕೇಸ್ ದಾಖಲು ಮಾಡಿದಂತ ಮಹಿಳೆ ಹುಳಿಮಾವು ಬಳಿಯ ನ್ಯಾನೋ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಉಸಿರಾಟದ ತೊಂದರೆಯಿಂದ ಮಮತಾ ಸಿಂಗ್ ಮೃತಪಟ್ಟಿದ್ದಾರೆ. ಉಸಿರಾಟದ ಸಮಸ್ಯೆ ಅಂತ ಆಸ್ಪತ್ರೆಗೆ ದಾಖಲಾಗಿದ್ರು ಮಮತಾ ಸಿಂಗ್. ಮಾಜಿ ಸಿಎಂ BS ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲು ಮಾಡಿದ್ರು. ತನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ಮಾಜಿ ಸಿಎಂ BS ಯಡಿಯೂರಪ್ಪನವರು ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ದೂರು ದಾಖಲು ಮಾಡಿದ್ರು. ಇದೀಗ ಉಸಿರಾಟದ ಸಮಸ್ಯೆಯಿಂದ ಆಕೆ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದೇ ಮಮತಾ ಸಿಂಗ್ ಬೇರೆಯವರಿಗೆ ಇದೇ ರೀತಿಯಲ್ಲಿ ದೂರು ಕೊಟ್ಟು ಬೇರೆ ರೀತಿಯಲ್ಲಿ ಥ್ರೆಟ್ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿಬಂದಿತ್ತು. ಕೊನೆಯದಾಗಿ ಮಮತಾ ಸಿಂಗ್ ಮುನ್ನೆಲೆಗೆ ಬಂದಿದ್ದು BS ಯಡಿಯೂರಪ್ಪನವರ ವಿರುದ್ಧ ದಾಖಲು ಮಾಡಿದಂಥ ಪೋಕ್ಸೋ ಪ್ರಕರಣದಲ್ಲಿ. ದೀಪಾ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ದೀಪಾ, ಗುಡ್ ಆಫ್ಟರ್ನೂನ್. ಮಾಜಿ ಸಿಎಂ BS ಯಡಿಯೂರಪ್ಪನವರ ವಿರುದ್ಧ ದೂರು ಕೊಟ್ಟಿದ್ದಂಥ ಮಹಿಳೆ ಸಾವು, ಆಕೆಗೆ ಅನಾರೋಗ್ಯ, ನ್ಯಾನೋ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ, ಏನೇನು ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಪ್ರಣುತ್, ನಿಜ ಹಲವಾರು ವರ್ಷಗಳಿಂದ ಒಂದಿಷ್ಟು ವಿಚಾರವಾಗಿ ಚರ್ಚೆಗೆ ಬಂದಿದ್ದಂತಹ ಹೆಸರು ಅಂದ್ರೆ ಮಮತಾ ಸಿಂಗ್. ಸ್ಪೆಷಲಿ ಯಡಿಯೂರಪ್ಪನವರ ವಿಚಾರದಲ್ಲಿ ಈ ಒಂದು ಹೆಸರು ಮುನ್ನೆಲೆಗೆ ಬಂದಿತ್ತು. ತಮ್ಮ ಮಗಳ ಮೇಲೆ ಹಿಂಗೊಂದು ಅತ್ಯಾಚಾರ ಆಗಿದೆ ಅನ್ನುವಂತಹ ವಿಚಾರವಾಗಿ ನಾನು ಯಡಿಯೂರಪ್ಪನವರನ್ನ ಭೇಟಿಯಾಗ್ತೀನಿ, ಆ ಸಮಯದಲ್ಲಿ ಮಗಳ ಮೇಲೆ ದೌರ್ಜನ್ಯ ಎಸಗ್ತಾರೆ ಅನ್ನುವಂತಹ ಒಂದು ಕಂಪ್ಲೇಂಟ್ ಅನ್ನ ಮಾಡಿಬಿಟ್ಟು ಆಕೆ ಪೊಲೀಸ್ ಮೆಟ್ಲನ್ನ ಏರಿದ್ಲು. ಅದಾದ ನಂತರದಲ್ಲಿ ಪೋಕ್ಸೋ ಕಾಯ್ದೆ ಅಡಿ ಕೇಸ್ ಕೂಡ ದಾಖಲಾಗಿತ್ತು. ಆದರೆ ಇದರಲ್ಲಿ ನನ್ನ ಯಾವುದೇ ಪಾತ್ರ ಇಲ್ಲ, ನಾನು ಈ ಥರದ ಕೆಲಸ ಮಾಡಿಲ್ಲ ಅನ್ನುವಂತಹದನ್ನ BS ಯಡಿಯೂರಪ್ಪನವರೇ ಸ್ಪಷ್ಟಪಡಿಸಿದ್ರು. ಆ ಒಂದು ಮುನ್ನೆಲೆಗೆ ಬಂದಂತಹ ಹೆಸರೇನಿದೆ ಮಮತಾ ಸಿಂಗ್, ಆಕೆ ಇದೀಗ ಮೃತಪಟ್ಟಿದ್ದಾಳೆ ಅನ್ನುವಂತಹದ್ದು. ಉಸಿರಾಟದ ಸಮಸ್ಯೆಯಿಂದ ಆಕೆ ಮೃತಪಟ್ಟಿದ್ದಾಳೆ ಖಾಸಗಿ ಆಸ್ಪತ್ರೆಯಲ್ಲಿ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ. ಆದರೆ ಸಂಪೂರ್ಣವಾದ ಮಾಹಿತಿಯನ್ನ ಇದೀಗ ಒಂದು ಪೊಲೀಸ್ನವರು ಕೊಡಬೇಕು. ಆದರೆ ಈ ವಿಚಾರವಾಗಿ ಅಥವಾ ಅವರ ಕುಟುಂಬಸ್ಥರು ಏನಾಗಿದೆ ಅಂತ ಹೇಳಬೇಕು. ಆದರೆ ಈ ಮಮತಾ ಸಿಂಗ್ ಅನ್ನುವಂತಹ ಹೆಸರೇನಿದೆ ಅದು ಕೇವಲ ಯಡಿಯೂರಪ್ಪನವರಿಗೆ ಹೆಸರಿಗೆ ಮಾತ್ರ ತಳುಕಾಕಿಕೊಂಡಿರಲಿಲ್ಲ. ಸಾಕಷ್ಟು ಜನ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳಿಗೂ ಕೂಡ ಈ ಒಂದು ಹೆಸರು ತಳುಕಾಕಿಕೊಂಡಿತ್ತು. ಆದರೆ ದುರಾದೃಷ್ಟವಶಾತ್ ಆಕೆ ಈಗ ಉಸಿರಾಟದ ಸಮಸ್ಯೆಯಿಂದ ಸಾವನ್ನಪ್ಪಿರುವಂತಹದ್ದು. ಪ್ರಣುತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.